ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. 2025ನೇ ಇಸವಿಯ ಕೊನೆ ದಿನ ಇವತ್ತು, ಡಿಸೆಂಬರ್ 31ನೇ ತಾರೀಕು. ಈ ಸಂದರ್ಭದಲ್ಲಿ ರಾಜಕೀಯವಾಗಿ ನೋಡಿದಾಗ, ಮೋದಿ ಆಡಳಿತವನ್ನು ನೋಡಿದಾಗ, ಗೋಧಿ ಮಾಧ್ಯಮಗಳ ಹೇಳಿದ್ದೇನೆ ಸತ್ಯ ಅನ್ನುವ ರೀತಿಯಲ್ಲಿ ಸಾಕಷ್ಟು ಜನ ನಂಬಿಕೊಂಡು ಹೋಗ್ತಿರ್ತಾರೆ. ಯಾಕೆಂದ್ರೆ ಅವರಲ್ಲೂ ಸಹ ಒಂದು ರೀತಿ ಧರ್ಮಾಂಧತೆ ಉಳ್ಕೊಂಡಿರುತ್ತೆ ಅಥವಾ ಬೆಳ್ಕೊಂಡಿರುತ್ತೆ. ಅದರ ಜೊತೆಗೆ ಬಿಜೆಪಿ ಬಿತ್ತಿರುವಂತಹ ಸುಳ್ಳುಗಳನ್ನು ನಂಬಿ ಮುಸ್ಲಿಂ ದ್ವೇಷದ ಕಾರಣಕ್ಕೇನೆ ಬಿಜೆಪಿಯನ್ನು ಪ್ರೀತಿಸುವಂತಹವರು ಸಹ ಹೆಚ್ಚು ಜನ ಇರ್ತಾರೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಈ ವರ್ಷವೂ ಸಹ ನರೇಂದ್ರ ಮೋದಿ ಪವಾಡಗಳನ್ನು ಮಾಡಿಬಿಟ್ಟಿದ್ದಾರೆ. ಇಡೀ ದೇಶ ಎಲ್ಲಿಂದಲೋ ಎಲ್ಲಿಗೋ ಹೋಗ್ಬಿಡ್ತು ಅಂತೆಲ್ಲ ಸುಳ್ಳು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಅವರಿಗೆ ಸಾಕಷ್ಟು ಸುದ್ದಿಗಳು ತಲುಪಿದ್ರೂ ಸಹ ಗೋಧಿ ಮಾಧ್ಯಮಗಳು ಅವುಗಳನ್ನು ತಲುಪಿಸಿದ ರೀತಿ ಮತ್ತು ಅವುಗಳನ್ನು ತೋರಿಸಿದ ಅವಧಿ, ಮೋದಿ ಬಿಲ್ಡಪ್ಗೆ ಮೀಸಲಿಟ್ಟ ಅವಧಿ, ಇದರ ಕಾರಣಕ್ಕಾಗಿ ಜನರು ಸಾಕಷ್ಟು ವಿಚಾರಗಳನ್ನ, ಮೋದಿ ಆಡಳಿತದಲ್ಲಿ ನಡೆದಂತಹ ದುರಂತಗಳು, ವೈಫಲ್ಯಗಳನ್ನ ಮರ್ತಿರ್ತಾರೆ. ಹಾಗಾಗಿ ಈ ವರ್ಷ 2025ರ ವರ್ಷದಲ್ಲಿ ಮೋದಿ ಆಡಳಿತದಲ್ಲಿ ಏನೆಲ್ಲ ದುರಂತಗಳು ನಡೀತವು, ಅದು ಸರ್ಕಾರದ ವೈಫಲ್ಯದ ಕಾರಣಕ್ಕಾಗಿಯೇ ನಡೆದಿರುವಂತಹ ದುರಂತಗಳನ್ನ ಪಟ್ಟಿ ಮಾಡಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಕೆಲವೇ ಪಟ್ಟಿ ಅಷ್ಟೇ, ಸಮಯದ ಅಭಾವದ ಕಾರಣಕ್ಕೆ ಪಟ್ಟಿ ಮಾಡಿದ್ರೆ 2-3 ಗಂಟೆ ಪಟ್ಟಿ ಮಾಡಬಹುದು. ನಾನು 10 ನಿಮಿಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಈ ವರ್ಷ ಆರಂಭ ಆಗಿದ್ದೇನೆ ದುರಂತದಿಂದ. ಕುಂಭಮೇಳದಲ್ಲಿ ಕಾಲ್ ತುಳಿತ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ, ಬಿಜೆಪಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಸಾವುಗಳ ಲೆಕ್ಕದಲ್ಲಿಯೂ ಸಹ ನೀಚತನವನ್ನು ಪ್ರದರ್ಶನ ಮಾಡುತ್ತೆ. ನಿಖರವಾದ ಸಂಖ್ಯೆಯನ್ನ ಇವತ್ತಿಗೂ ಹೇಳ್ತಾ ಇಲ್ಲ. 30 ಚಿಲ್ಲರೆ ಅಂತ ಕೈ ತೊಳ್ಕೊಂಡ್ರು. ಆ ನಂತರ ಎಂಥದೆಂಥದ್ದು ವಿಡಿಯೋಗಳು ಬಂತು. ಮನೆಗಳಿಗೆ ಹೋಗಿ ದುಡ್ಡು ಕೊಡೋದು, ಸತ್ತವರಿಗೆ ಇನ್ನೇನೇನು ಕದ್ದು ಮುಚ್ಚಿ ದುಡ್ಡು ಕೊಡೋದು, ಸಂಖ್ಯೆಗಳನ್ನು ಮುಚ್ಚಿಡೋ ಪ್ರಯತ್ನ ಮಾಡೋದು, ಎಂಥದೆಂಥದ ಬಂತು. ಆದರೆ ಅದು ದುರಂತವಾಗಿ ಈ ದೇಶದ ಮುಂದೆ ನಿಂತ್ಕೊಳ್ತು. ಅದು ಯೋಗಿ ಆದಿತ್ಯನಾಥ್ ಆಡಳಿತದ ವೈಫಲ್ಯ ಮತ್ತು ನರೇಂದ್ರ ಮೋದಿ ಅವರು ಸಹ. ಯಾಕೆಂದ್ರೆ ಡಬಲ್ ಇಂಜಿನ್ ಅಂತ ಹೇಳಿ ಎಲ್ಲೇ ಒಳ್ಳೇದಾದ್ರೂ ನಾನೇ ಮಾಡಿದ್ದು ಅಂತ ಮೋದಿ ಹೇಳ್ಕೊಳ್ಬೇಕಾದ್ರೆ, ಏನಾದ್ರು ದುರಂತ ಆದಾಗ್ಲೂ ಸಹ ಮೋದಿನೇ ಅದಕ್ಕೆ ಕಾರಣ ಆಗಬೇಕಾಗುತ್ತೆ. ದೆಹಲಿಯಲ್ಲೂ ಸಹ ಕುಂಭಮೇಳಕ್ಕೆ ಹೊರಟವರಿಂದ ಆ ಟ್ರೈನಲ್ಲಿ ಕಾಲ್ ತುಳಿತ ಆಯಿತು. ಸೊ ಕುಂಭಮೇಳ ಕಾಲ್ ತುಳಿತ ನೀವು ಮರ್ತಿರಬಹುದು. ಯಾಕೆಂದ್ರೆ ಈ ಗೋಧಿ ಮಾಧ್ಯಮಗಳು ಆ ರೀತಿಯಾಗಿ ನಿಮ್ಮನ್ನ ಬ್ರೈನ್ ವಾಶ್ ಮಾಡಿಟ್ಟಿರ್ತಾರೆ. ಈ ವರ್ಷದ ಆರಂಭದಲ್ಲಿ ಆಗಿದ್ದು, ಜನವರಿಯಲ್ಲಿ ಆಗಿತ್ತು. ಓಕೆ, 2025ರ ಮೊಟ್ಟ ಮೊದಲ ದುರಂತ. ಆ ನಂತರ ಪಟ್ಟಿ ಬೆಳ್ಕೊಳ್ತಾನೆ ಹೋಗುತ್ತೆ. ಅದರಲ್ಲಿ ಮುಖ್ಯವಾದವುಗಳನ್ನು ಮಾತ್ರ ನಾನು ಹೇಳ್ತೀನಿ. ಏಪ್ರಿಲ್ ತಿಂಗಳು 22ನೇ ತಾರೀಕು ಪಹಲ್ಗಾಮ್ಗೆ ಬಾರ್ಡರ್ ದಾಟಿ ಉಗ್ರಗಾಮಿಗಳು ಬಂದು ಅಲ್ಲಿದ್ದಂತಹ ಭಾರತದ ಪ್ರವಾಸಿಗರನ್ನ ಕೊಂದು ಹೋದ್ರು. ಸುಮಾರು 26-27 ಜನ ಜೀವ ಕಳ್ಕೊಂಡ್ರು. ಅದಾದ ನಂತರ ಆಪರೇಷನ್ ಸಿಂಧೂರ ಅಂತ ತಂದು ನಿಮ್ಮನ್ನ ಪಹಲ್ಗಾಮ್ ದಾಳಿಗೆ ಪ್ರಶ್ನೆ ಕೇಳದ ಹಾಗೆ ಮಾಡಿದ್ರು ಮಾಧ್ಯಮಗಳು. ಪಹಲ್ಗಾಮ್ ದಾಳಿ ಯಾಕೆ ನಡೀತು, ಹೇಗೆ ನುಸುಳಿದ್ರು ಅಷ್ಟು ಒಳಗಡೆಗೆ ಉಗ್ರಗಾಮಿಗಳು, ಇದಕ್ಕೆ ಉತ್ತರನೇ. ಯಾಕೆ ಅಲ್ಲಿ ಸೆಕ್ಯೂರಿಟಿ ಇರಲಿಲ್ಲ, ಇದಕ್ಕೆ ಉತ್ತರನೇ ಇಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳೋದಕ್ಕೆ ಬಿಡ್ಲಿಲ್ಲ. ಮಾಧ್ಯಮಗಳು ತನ್ನದೇ ರೀತಿಯಲ್ಲಿ ನಿಮ್ಮನ್ನ ಬ್ರೈನ್ ವಾಶ್ ಮಾಡಿ ಮಂಕು ಬೂದಿ ಎರಚಿ ಬೇರೆ ಕಡೆ ತಿರುಗಿಸಿದ್ರು. ಆಪರೇಷನ್ ಸಿಂಧೂರ ನೋಡಿ, ವಿಡಿಯೋ ಗೇಮ್ಸ್ ತೋರಿಸಿದ್ರು, ಸಿನಿಮಾ ಸೀನ್ಗಳು ತೋರಿಸಿದ್ರು, ಅದನ್ನೇ ನಿಜವಾದ ಯುದ್ಧ ಅಂತ ಬಿಂಬಿಸಿ ನಿಮ್ಮನ್ನ ಯಾಮಾರಿಸಿದ್ರು. ಬಾಯ್ ಬಡ್ಕೊಂಡ್ರು. ಲಾಹೋರ್ ವಶ ಆಗೋಯ್ತು, ಕರಾಚಿ ವಶ ಆಗೋಯ್ತು, ಇಸ್ಲಾಮಾಬಾದ್ ಮೇಲೆ ಬಾಂಬ್ ಬಿತ್ತು. ಒಂದಲ್ಲ ಎರಡಲ್ಲ, ಏನೆಲ್ಲ ಸುಳ್ಳು ಹೇಳ್ಬೋದು ಹೇಳಿದ್ರು. ವಾಸ್ತವದಲ್ಲಿ ಭಾರತದ ಆರ್ಮಿ ಏನ್ ಮಾಡಬೇಕು, ಏನು ಗತಿ ಕಾಣಿಸ್ಬೇಕು ಉಗ್ರವಾದಿಗಳಿಗೆ, ಅದನ್ನ ಕಾಣಿಸ್ತು. ಆದ್ರೆ ಇವರು ಈ ರೀತಿ ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಆರ್ಮಿಯವರು ಪ್ರತಿದಿನ ಬ್ರೀಫಿಂಗ್ ಕೊಡ್ತಿದ್ರು, ನಿಜವನ್ನ ಹೇಳ್ತಿದ್ರು. ಎಷ್ಟು ದೊಡ್ಡ ಪೆಟ್ಟನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ, ಬಿಕಾರಿ ಪಾಕಿಸ್ತಾನ ಹೇಗೆ ಪೆಟ್ಟು ತಿಂತು, ಅದನ್ನ ಸೇನೆಯವರೇ ಹೇಳಿದ್ರು, ಸೇನೆನೇ ಹೇಳಿದ್ರು. ಓಕೆ, ಸೊ ಅದು ಆಯ್ತು. ಆದ್ರೆ ಆ ಆಪರೇಷನ್ ಸಿಂಧೂರ ಆದ ಕೆಲವೇ ದಿನಗಳಲ್ಲಿ ಅಮೆರಿಕ ಅಧ್ಯಕ್ಷ ಮಾಡಿದಂತಹ ಸಂಧಾನದ ವಿಚಾರವಾಗಿ ದೊಡ್ಡ ಮಟ್ಟದ ಅವಮಾನ ಆಯ್ತು ಮೋದಿಗೆ. ಯಾಕೆಂದ್ರೆ ಸೀಸ್ ಫೈರ್ ಇತ್ತಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ, ಅದನ್ನ ಅಮೆರಿಕ ಅಧ್ಯಕ್ಷ
ಡೊನಾಲ್ಡ್ ಟ್ರಂಪ್ ಹೇಳಿದ ಕಾರಣಕ್ಕೆ ಮಾಡಲಾಯಿತು ಅನ್ನುವಂತಹ ಆರೋಪಗಳು ಬಂತು. ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಇಲ್ಲಿಯವರೆಗೆ 60-70 ಬಾರಿ ಹೇಳ್ಕೊಂಡಿದ್ದಾರೆ. ಅವರಿಬ್ರು ದೊಡ್ಡ ಯುದ್ಧಕ್ಕೆ ಸನ್ನದ್ಧರಾಗಿದ್ದರು. ನ್ಯೂಕ್ಲಿಯರ್ ವಾರ್ ಆಗ್ತಾ ಇತ್ತು, ನಾನು ತಡೆದಿದ್ದೀನಿ, ನಾನು ಹೇಳಿದ್ದಕ್ಕೆ, ಬೆದರಿಸಿದ್ದಕ್ಕೆ, ಅವರನ್ನ ವ್ಯಾಪಾರವನ್ನ ಹೇಳಿ ಬೆದರಿಸಿದ್ದಕ್ಕೆ ಇಬ್ರು ಸಹ ಸೀಸ್ ಫೈರ್ ಮಾಡಿಕೊಂಡ್ರು ಅಂತ. ಅಲ್ಲಿಗೆ ಭಾರತದ ಉದ್ದೇಶಗಳು ಏನೇ ಆಗಿದ್ರು, ಭಾರತದ ಗುರಿ ಏನೇ ಆಗಿದ್ರು, ಡೊನಾಲ್ಡ್ ಟ್ರಂಪ್ ಮುಂದೆ ನರೇಂದ್ರ ಮೋದಿ ಶರಣಾದರು ಅನ್ನೋದು ಸ್ಪಷ್ಟ ಆಯಿತು. ಸರೆಂಡರ್ ನರೇಂದರ್, ನರೇಂದರ್ ಸರೆಂಡರ್ ಅಂತ ವಿಪಕ್ಷಗಳು ಟೀಕೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಭಾರತದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಅಮೆರಿಕ ಹೇಳದಂಗೆ ಕೇಳದಂತಹ ಕುಖ್ಯಾತಿಗೆ ನರೇಂದ್ರ ಮೋದಿ ಒಳಗಾದರು. ಸೊ ಅದು ಒಂದು ದುರಂತ. ಅದನ್ನು ದುರಂತದ ಪಟ್ಟಿಯಲ್ಲೇ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮ ದೇಶದ ಗುರಿ ಏನಿತ್ತು ಅದು ತಲುಪುವವರೆಗೂ ಆಪರೇಷನ್ ಸಿಂಧೂರ ಮುಗಿಬಾರ್ದಿತ್ತು ಅಷ್ಟೇ. ಹಾಗಾಗಿ ದುರಂತ ಅದು. ಸೊ ಆನಂತರ ಅಮೆರಿಕದಿಂದ ತೆರಿಗೆ 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 ತೆರಿಗೆ. ಮೋದಿ ಮಾತು ಕೇಳೋರಿಲ್ಲ. ಟ್ರಂಪ್ ಇಷ್ಟ ಬಂದಂಗೆ ಟ್ಯಾಕ್ಸ್, ಹೆದರಿಸಿ ಬೆದರಿಸಿ ಟ್ಯಾಕ್ಸ್ 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 ಟ್ಯಾಕ್ಸ್. ಅಲ್ಲಿ ಭಾರತೀಯರು ಉದ್ಯೋಗ ಕಳ್ಕೊಂಡ್ರು. ವೀಸಾ ಫೀಸ್ಗಳನ್ನ 10 ಪಟ್ಟು 100 ಪಟ್ಟು ಹೆಚ್ಚಿಸಲಾಯಿತು. ಭಾರತೀಯರಿಗೆ ಅಮೆರಿಕದಲ್ಲಿ ಸಂಕಷ್ಟ. ಅದರ ಜೊತೆಗೆ ಡಾಲರ್ ರೇಟ್ 90 ರೂಪಾಯಿ ದಾಟಿ ಹೋಯಿತು. 91ರ ಗಡಿಯಲ್ಲಿ ನಿಂತಿದೆ. 100 ರೂಪಾಯಿಗೆ ಯಾವುದೇ ದಿನ ಹೋಗಬಹುದು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಅದು ಸಹ ದುರಂತಗಳ ಪಟ್ಟಿಗೆ ಬರಲಿದೆ. ಆ ನಂತರ ವೋಟ್ ಚೋರಿ. ದಿನ ಬೆಳಗಾದ್ರೆ ಮೋದಿ ಆ ಚುನಾವಣೆ ಗೆದ್ರು, ಈ ಚುನಾವಣೆ ಗೆದ್ರು ಅಂತ ಬಿಲ್ಡಪ್ ಕೊಡುವಂತಹ ನೀಚ ಎಂಜಲು ಮಾಧ್ಯಮಗಳ ನಡುವೆ ವೋಟ್ ಚೋರಿ ಅನ್ನುವಂತಹದ್ದು ಸಹ ಇದೆ ಅನ್ನೋದನ್ನ ಮಾಧ್ಯಮಗಳು ಹೇಳಲೇ ಇಲ್ಲ, ತೋರಿಸ್ಲೇ ಇಲ್ಲ. ವಿಪಕ್ಷಗಳ ಹೋರಾಟವನ್ನ ಅವರು ಎತ್ತಿ ತೋರಿಸ್ಲೇ ಇಲ್ಲ. ಸುಮ್ಮನೆ ಒಂದು ಸಣ್ಣ ಸುದ್ದಿ ಮಾಡಿಬಿಡ್ತಿದ್ರು ಅಷ್ಟೇ. ಸೊ ವೋಟ್ ಚೋರಿಯು ಸಹ ನಡೆದಿತ್ತು. ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ನಡೀತಾನೆ ಇದೆ. ದೆಹಲಿಯ AQI ಏರ್ ಕ್ವಾಲಿಟಿ ಇಂಡೆಕ್ಸ್, ದೆಹಲಿಯಲ್ಲಿ ಜನ ವಿಷವನ್ನ ಉಸಿರಾಡ್ತಾ ಇದ್ದಾರೆ. ಈ ಹಿಂದೆ ಇದ್ದಂತಹ ಸರ್ಕಾರದ ಸಂದರ್ಭದಲ್ಲಾದ್ರೆ ಸರ್ಕಾರ ಹೊಣೆ, ಕೇಜ್ರಿವಾಲ್ ಹೊಣೆ, ಆಮ್ ಆದ್ಮಿ ಪಕ್ಷ ಸರ್ಕಾರ ಹೊಣೆ. ಈಗ ನಿಸರ್ಗದ ವೈಪರೀತ್ಯ, ನಾವೇನು ಮಾಡಕ್ಕಾಗಲ್ಲ. ಸೊ ದೆಹಲಿ ಜನಕ್ಕೆ ವಿಷಗಾಳಿ ಭಾಗ್ಯ ನರೇಂದ್ರ ಮೋದಿ ಅವರ ಕಡೆಯಿಂದ 2025ರಲ್ಲಿ. ಆ ನಂತರ ರೈಲು ದುರ್ಘಟನೆಗಳು ಒಂದಲ್ಲ ಎರಡಲ್ಲ. ರೈಲ್ವೆ ಇಲಾಖೆ ಹೇಳುವ ಹಾಗೆ 31 ಗಂಭೀರ ದುರ್ಘಟನೆಗಳು ನಡೆದಿದ್ದಾವೆ ಈ ವರ್ಷ. 31 ಜೀವ ಕಳ್ಕೊಂಡಿರುವಂತಹ ಸನ್ನಿವೇಶಗಳು. ಸಾವಿರಾರು ಜನ ಜೀವ ಕಳ್ಕೊಂಡಿದ್ದಾರೆ. ಆದ್ರೆ ಗೋಧಿ ಮಾಧ್ಯಮಗಳು ಅವೆಲ್ಲ ಹೇಳಕ್ ಹೋಗಲ್ಲ. ವಿಮಾನ ದುರ್ಘಟನೆ, ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ಪತನ ಆಯಿತು. ಅದು ಸಹ ಒಂದು ದುರ್ಘಟನೆ. ಇದೇ ವರ್ಷ ಆಗಿದ್ದು, ನರೇಂದ್ರ ಮೋದಿ ಆಡಳಿತದಲ್ಲೇ ಆಗಿದ್ದು. ಅದನ್ನು ಸಹ ದೊಡ್ಡ ಮಟ್ಟದಲ್ಲಿ ಅವರು ಪ್ರಶ್ನೆ ಮಾಡಲ್ಲ. ಮೋದಿ ಗೌರ್ಮೆಂಟ್. ಇಂಡಿಗೋ ವಿಮಾನ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಪ್ರತಿದಿನ 500, 600, 1000 ಫ್ಲೈಟ್ಗಳು ಕ್ಯಾನ್ಸಲ್. ಜನ ಒದ್ದಾಡ್ತಿದ್ದಾರೆ. ಬಸ್ ಸ್ಟ್ಯಾಂಡ್ಗಿಂತ, ರೈಲ್ವೆ ಸ್ಟೇಷನ್ಗಿಂತ ಜಾಸ್ತಿ ಜನ ಏರ್ಪೋರ್ಟ್ಗಳಲ್ಲಿ ದಿನಗಟ್ಟಲೆ ಕಾಯ್ತಾ ಇದ್ದಾರೆ. ಫ್ಲೈಟ್ ಬರ್ತಾನೂ ಇಲ್ಲ, ಹೋಗ್ತಾನೂ ಇಲ್ಲ, ಏನೂ ಇಲ್ಲ, ವ್ಯವಸ್ಥೆನೂ ಇಲ್ಲ. ಟಾಯ್ಲೆಟ್ಗಳಿಂದ ಹಿಡಿದು ಯಾವ ವ್ಯವಸ್ಥೆನೂ ನೆಟ್ಟಿಗಿಲ್ಲ. ಕಿರ್ಚಾಡಿದ್ರು, ಅರ್ಚಾಡಿದ್ರು, ಹತ್ತರು, ಕರೆದ್ರು, ಏನು ಮಾಡಿದ್ರು ಇಲ್ಲ. ಸಾಯ್ರಿ. ಹೇಗೆ ಬ್ಯಾಂಕುಗಳ ಮುಂದೆ ನಿಮ್ಮ ನೋಟು ಬದಲಾವಣೆಗೆ ನಿಂತು ಸತ್ರೋ, ಹೇಗೆ ಲಾಕ್ಡೌನ್ ಹೆಸರಿನಲ್ಲಿ ನಡೀತಾನೆ ನಡು ರಸ್ತೆಯಲ್ಲೇ ಸತ್ತು ಹೋದ್ರು, ಹಾಗೆ ಏರ್ಪೋರ್ಟ್ ಅಲ್ಲೂ ಸಾಯ್ರಿ ಅಂತ ಬಿಟ್ರು. ಇಂಡಿಗೋ ಏರ್ಲೈನ್ಸ್ ಏನಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿಗೂ ಸ್ಪಷ್ಟವಾಗಿ ಏನು ವಿವರಣೆ ಇಲ್ಲ. ಮೋದಿ ಗೌರ್ಮೆಂಟ್ ಪ್ರಶ್ನೆ ಮಾಡಂಗಿಲ್ಲ. ದೇಶದ್ರೋಹ ಪಟ್ಟ ಸಿಗುತ್ತೆ. ಸೊ ಮೋದಿ ಗೌರ್ಮೆಂಟ್ ಅಲ್ಲಿ ಅದು ನಡೆದಂತಹದ್ದು. ಅನಂತರ ಇಡೀ ದೇಶದಲ್ಲಿ ವಿಷದ ವಾತಾವರಣ ಇನ್ನಷ್ಟು ಮತೀಯ ವಿಷ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಅದು ಉತ್ತುಂಗಕ್ಕೆ ಹೋಗಿದೆ. ಈಗ ಡಿಸೆಂಬರ್ 25ನೇ ತಾರೀಕಿನ ಆಸ್ಪಾಸು, ಅವತ್ತು ಮತ್ತು ಅವತ್ತಿನ ನಂತರ 2-3 ದಿನಗಳು ಕ್ರಿಸ್ಮಸ್ ಆಚರಣೆ ಹೆಸರಿನಲ್ಲಿ ಅದನ್ನ ವಿರೋಧಿಸಿ ಈ ಹಿಂದುತ್ವದ ಗೂಂಡಾ ಪಡೆಗಳು ಎಲ್ಲಂದರಲ್ಲಿ ದಾಳಿ, ಹಲ್ಲೆ, ಎಲ್ಲಿ ಏನು ಸಿಕ್ಕರದು ಹೊಡೆದು ಬಿಸಾಕೋದು. ಮಾಲುಗಳಲ್ಲಿ ಡೆಕೋರೇಷನ್ ಆಗಿದ್ದಾರೆ, ಅದರ ಮೇಲೆ ಹಲ್ಲೆ, ಚರ್ಚಿನ ಮೇಲೆ ಹಲ್ಲೆ, ಫಾದರ್ ಮೇಲೆ ಹಲ್ಲೆ, ಪ್ರಾರ್ಥನೆ ಮಾಡುವವರ ಮೇಲೆ ದಾಂಧಲೆ, ಗಲಾಟೆ, ಹೊಡೆದಾಟ. ಆದರೆ ಅದೆಲ್ಲವನ್ನು ಮುಚ್ಚಿಡೋದಕ್ಕೆ ಮಾಧ್ಯಮ ತೋರಿಸಿದ್ದೇನು? ಮೋದಿ ದೆಹಲಿಯ ಚರ್ಚಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬಂದರು. ಅಲ್ಲಿಗೆ ಬಕರಾ ಮಾಡೋದಕ್ಕೆ ಏನೇನು ಬೇಕೋ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಮಾಡಿ ಬಿಸಾಕೋದು. ಸೊ ಹೀಗೆ
ಒಂದಲ್ಲ ಎರಡಲ್ಲ, ಇನ್ನೂ ಸುಮಾರಿದಾವೆ. ಮಾತಾಡದೆ ಹೋದ್ರೆ ಇಡೀ ರಾತ್ರಿ ಹೊಸ ವರ್ಷನೇ ಬಂದ್ಬಿಡುತ್ತೆ. ಅಲ್ಲಿವರೆಗೆ ಮಾತಾಡ್ಬೋದು. 2025 ಕಳೆದು 26 ಬಂದ್ಬಿಡುತ್ತೆ. ಅಲ್ಲಿಯವರೆಗೆ ಮಾತಾಡ್ಬೋದು. ಅಷ್ಟು ಮಾತುಗಳಿದ್ದಾವೆ, ಅಷ್ಟು ವಿಚಾರಗಳಿದ್ದಾವೆ. ಬಟ್ ಐ ಥಿಂಕ್ ಇಷ್ಟು ಸಾಕು. ಇಷ್ಟು ನೆನಪಿಸಿದ್ರೆ ಅಟ್ಲೀಸ್ಟ್ ನಿಮ್ಗೆ ಗೋಧಿ ಮಾಧ್ಯಮಗಳು ತುಂಬಿದವಲ್ಲ, ಮೋದಿಯಿಂದ ಏನೋ ದೊಡ್ಡ ಸಾಧನೆ ಆಗ್ತಿದೆ ಅಂತ, ಅದು ಸುಳ್ಳು, ಅದೊಂದು ಬಲೂನು. ಇದಕ್ಕೆ ಸಣ್ಣ ಪಿನ್ನು ಸತ್ಯ ಅನ್ನುವಂತಹ ಸಣ್ಣ ಪಿನ್ನು ಹೊಡೆದ್ರೆ ಚುಚ್ಚಿದ್ರೆ ಸಾಕು, ಡಮಾರ್ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟು ಅಂಶಗಳು ಸಾಕು ಅನ್ಸುತ್ತೆ. ಸೊ ನಿಮಗೆಲ್ರಿಗೂ ಸಹ ಹೊಸ ವರ್ಷದ ಶುಭಾಶಯಗಳನ್ನ ಮುಂಚಿತವಾಗಿ ಕೋರ್ತಾ ಇದ್ದೀನಿ. 2026 ನಿಮ್ಮ ಜೀವನದಲ್ಲಿ ಹೊಸ ಹುರುಪನ್ನ ತರಲಿ. ಹೊಸದಾಗಿ ಏನಾದರೂ ಮಾಡುವ ಪ್ರಯತ್ನ ಮಾಡಿ. ಸಮಾಜ ಕಟ್ಟುವ ಕೆಲಸವನ್ನ ಸಹ ನಿರಂತರವಾಗಿ ಮಾಡ್ತಾನೆ ಇರಿ. ಯಾವೆಲ್ಲ ದುಷ್ಟ ಶಕ್ತಿಗಳು, ಫ್ಯಾಸಿಸ್ಟರು, ಕೋಮುವಾದಿಗಳು, ಧರ್ಮಾಂಧರು, ಜಾತಿವಾದಿಗಳು ಈ ದೇಶದ ಅಡಿಪಾಯವನ್ನ ಅಲುಗಾಡಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೋ ಅವರ ವಿರುದ್ಧ ನಿಮ್ಮ ಧ್ವನಿ ಇನ್ನಷ್ಟು ಗಟ್ಟಿಯಾಗ್ಲಿ. ನಮ್ಮ ಧ್ವನಿಯಂತೂ ಯಾವತ್ತೂ ಇಂತಹ ಶಕ್ತಿಗಳ ವಿರುದ್ಧ ಗಟ್ಟಿಯಾಗಿ ಇರುತ್ತೆ, ಧೈರ್ಯವಾಗಿ ಇರುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.